ನಮ್ಮ ಕರ್ನಾಟಕ ಸಂಸ್ಕೃತಿ ಇತಿಹಾಸ ಸಂಪತ್ತುಗಳಿಂದ ಶ್ರೀಮಂತವಾದ ರಾಜ್ಯ. ಆದ್ರೆ ಈ ಕರ್ನಾಟಕ ರಾಜ್ಯದೊಳಗ ಎರಡು ವಿಭಿನ್ನ ಕಥೆಗಳು ನಡೆಯಕತ್ತಾವ. ಒಂದು ಕಡೆ ಬೆಳಕು, ವೇಗ, IT-BT ಕಂಪ್ನಿಗಳು, ಇನ್ನೊಂದು ಕಡೆ ಹಸಿವು, ಬಡತನ, ನಿರೀಕ್ಷೆ. ನಾ ಮಾತಾಡಕತ್ತಿದ್ದು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಬಗ್ಗೆ. ಇಲ್ಲಿ ಪ್ರಶ್ನೆ ಅಷ್ಟೇ, ಅಭಿವೃದ್ಧಿ ಎರಡು ಕಡೆ ಸಮ ಆಗೈತೇನ? ಉತ್ತರ ಕರ್ನಾಟಕ ಬೆಳಗಾವಿ, ವಿಜಯಪುರ, ಬಾಗಲಕೋಟ, ಗದಗ, ಹಾವೇರಿ, ಕೊಪ್ಪಳ, ಬೀದರ, ಕಲಬುರಗಿ. ಈ ಭಾಗ ಕೃಷಿ, ಖನಿಜ ಸಂಪತ್ತುಗಳು ಮತ್ತು ಹಿಂದಿನಿಂದಲೂ ಐತಿಹಾಸಿಕ ಮಹತ್ವಕ್ಕೆ ಪ್ರಸಿದ್ಧವಾಗಿದೆ. ಆದ್ರೆ ಈಗಿನ ವಾಸ್ತವಿಕ ಚಿತ್ರ ಏನು? ನೀರಿನ ಸಮಸ್ಯೆ, ಕೈಗಾರಿಕೆಗಳ ಕೊರತೆ, ಉದ್ಯೋಗದ ಅಭಾವ, ಬಡತನ, ಅಭಿವೃದ್ಧಿ ಆಗದ ರಸ್ತೆಗಳು. ಯುವಕರು ಉದ್ಯೋಗ ಹುಡ್ಕೊಂಡು ದಕ್ಷಿಣ ಕರ್ನಾಟಕಕ್ಕೆ ವಲಸೆ ಹೋಗ್ತಾರೆ. ಉತ್ತರ ಕರ್ನಾಟಕದ ರೈತರು ರಾಜ್ಯದ ಆಹಾರ ಭದ್ರತೆಗೆ ಪ್ರಮುಖ ಪಾತ್ರ ವಹಿಸ್ಕೊಂಡಾರ. ಆದ್ರೆ ಬರಪೀಡಿತ ಪ್ರದೇಶಗಳೊಳಗೆ ಮಳೆ ಆಧಾರಿತ ಕೃಷಿ ಇರ್ತೈತಿ. ಹೆಚ್ಚಿನ ರೈತರು ಮಳೆ ಮೇಲೆ ಅವಲಂಬಿತವಾಗಿ ಕೃಷಿ ಮಾಡ್ತಾರೆ. ಅಂಥ ಪ್ರದೇಶದೊಳಗೆ ಸಿಂಚನೆ ಯೋಜನೆಗಳು ಪೂರ್ಣವಾಗಿ ಜಾರಿ ಒಳಗದಾವೇನು? ಇನ್ನೊಂದು ಕಡೆ ದಕ್ಷಿಣ ಕರ್ನಾಟಕ, ಬೆಂಗಳೂರು IT ರಾಜಧಾನಿ, ಮೈಸೂರು, ಮಂಗಳೂರು, ತುಮಕೂರು, ಎಲ್ಲ ಕಡೆ ಹೊಸ ಹೊಸ ಕಂಪ್ನಿಗಳು, ಸ್ಟಾರ್ಟಪ್ಗಳು, ಕೈಗಾರಿಕೆಗಳು, ಮೆಟ್ರೋಗಳು, ಫ್ಲೈಓವರ್ಗಳು. ಆದ್ರೆ ಇದೆಲ್ಲ ಉತ್ತರ ಕರ್ನಾಟಕದಾಗ ಆಗತ್ತೈತಿ. ಹೆಚ್ಚಿನ ಇನ್ವೆಸ್ಟ್ಮೆಂಟ್ಗಳು, ಹೂಡಿಕೆಗಳು ದಕ್ಷಿಣ ಕರ್ನಾಟಕಕ್ಕೆ ಹರ್ಕೊಂಡು ಹೊಂಟಾವ. ಆದ್ರೆ ಇದು ತಪ್ಪು ಅಥವಾ ಸಮತೋಲನದ ಕೊರತೆನು? ಉತ್ತರ ಕರ್ನಾಟಕನು ರಾಜ್ಯದ ಆದಾಯಕ್ಕೆ ಪ್ರಮುಖ ಕೊಡುಗೆ ಕೊಡ್ತೈತಿ. ಉತ್ತರ ಕರ್ನಾಟಕದ ಜನನೂ ಟ್ಯಾಕ್ಸ್ ಕೊಡತ್ತಾರ. ಆದ್ರೆ ಡೆವಲಪ್ಮೆಂಟ್ ಅಂತ ಬಂದ್ರೆ ಬೆಂಗಳೂರು ಅಷ್ಟು ಕಾಣ್ತೈತಿ ನಿಮಗೆ. ಖನಿಜ ಸಂಪತ್ತುಗಳು, ಸಿಮೆಂಟ್ ಕಾರ್ಖಾನೆಗಳು, ಅತಿ ಹೆಚ್ಚಾಗಿ ಕೃಷಿ ಉತ್ಪಾದನೆಯೂ ಉತ್ತರ ಕರ್ನಾಟಕದಾಗೆ ಆಗುತ್ತೆ. ನೀವು ತಿನ್ನೋದು ಉತ್ತರ ಕರ್ನಾಟಕದ ಅನ್ನನೇ, ಅಭಿವೃದ್ಧಿ ಮಾಡಿದ ಮಾತ್ರ ದಕ್ಷಿಣ ಕರ್ನಾಟಕವನ್ನು. ಇದು ಆರೋಪ ಅಲ್ಲ, ಸಮತೋಲನದ ಪ್ರಶ್ನೆ ಐತಿ. ಚಲೋ ಶಿಕ್ಷಣ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆ ಒಳಗೆ ದಕ್ಷಿಣ ಕರ್ನಾಟಕದಾಗ ಅದಾವ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ನಗರಗಳಿಗೆ ಅಷ್ಟ ಸೀಮಿತವಾಗ್ಯಾವ. ಗ್ರಾಮೀಣ ಯುವಕರು ಕನಸು ಕಾಣದೆ ಅವಕಾಶ ಅಂತೂ ದೂರ ಉಳಿದಾವ. ನಮ್ಮ ಕರ್ನಾಟಕದ ಯೂತ್ಸಿಗೆ ನನ್ನ ಪ್ರಶ್ನೆ, ಅದರಾಗ ಸ್ಪೆಷಲಿ ಉತ್ತರ ಕರ್ನಾಟಕದ ಯೂತ್ಸಿಗೆ, ನಿಮ್ಮ ಊರಾಗ ನಿಮ್ಗೆ ಕೆಲಸಗಳು ಅದಾವ, ನೀವು ಸರ್ಕಾರಕ್ಕೆ ಕೊಡೋ ಟ್ಯಾಕ್ಸ್ ಪ್ರಕಾರ ನಿಮ್ಗೆ ಸೌಲಭ್ಯಗಳು ಸಿಗಕತ್ತಾವು, ನಿಮಗೆ ಕೆಲಸಕ್ಕೆ ಬೆಂಗಳೂರಿಗೆ ಯಾಕೆ ಹೋಗ್ಬೇಕು ಅನ್ಸತೈತಿ? ಮತ್ತೊಂದು, ಸರ್ಕಾರದಿಂದ ನಿಮ್ಗೆ ಏನು ನಿರೀಕ್ಷೆ ಐತಿ? ಕಮೆಂಟ್ ಮಾಡಿರಿ. ಈಗ ಫೈನಲಿ ಉತ್ತರ ಕರ್ನಾಟಕದಾಗ ಏನು ಆಗಬೇಕು, ಉತ್ತರ ಕರ್ನಾಟಕಕ್ಕೆ ಏನು ಬೇಕು ಅಂದ್ರೆ, ಈಗ ಫೈನಲಿ ಉತ್ತರ ಕರ್ನಾಟಕಕ್ಕೆ ಏನಿಲ್ಲ, ಏನು ಬೇಕು ಅಂದ್ರೆ ದಕ್ಷಿಣ ಕರ್ನಾಟಕದಾಗ ಹೆಂಗೈತಿಲ್ಲ ಹಂಗೆ ಸಮತೋಲನೆ ಉತ್ತರ ಕರ್ನಾಟಕಕ್ಕೂ ಬೇಕು. ಅಂದ್ರೆ IT ಪಾರ್ಕ್ಸ್ಗಳು ಉತ್ತರ ಕರ್ನಾಟಕದಾಗ ನಿರ್ಮಾಣ ಆಗಬೇಕು, ಕೈಗಾರಿಕೆಗಳು ಉತ್ತರ ಕರ್ನಾಟಕದಾಗ ಸ್ಟಾರ್ಟ್ ಆಗ್ಬೇಕು, ಸಂಪೂರ್ಣ ಸಿಂಚನ ಯೋಜನೆಗಳು ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕಕ್ಕೆ ಏನೇನು ಕಮ್ಮಿ ಐತಿ, ಏನೇನು ಬೇಕಪ್ಪ ಅಂದ್ರೆ ಫೈನಲಿ ಸಮತೋಲನ ಅಭಿವೃದ್ಧಿ ಬೇಕು. ಅಂದ್ರೆ IT ಪಾರ್ಕ್ಸ್ಗಳು ಉತ್ತರ ಕರ್ನಾಟಕದಾಗೂ ನಿರ್ಮಾಣ ಆಗಬೇಕು, ಕೈಗಾರಿಕೆಗಳು ಉತ್ತರ ಕರ್ನಾಟಕದಾಗ ಸ್ಟಾರ್ಟ್ ಆಗಬೇಕು, ದೊಡ್ಡ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳು ಉತ್ತರ ಕರ್ನಾಟಕದಾಗ ನಿರ್ಮಾಣ ಆಗಬೇಕು, ಸಂಪೂರ್ಣ ಸಿಂಚನ ಯೋಜನೆಗಳು ರೈತರಿಗೆ ಜಾರಿ ಒಳಗೆ ಬರಬೇಕು. ಮತ್ತು ಈ ಇನ್ವೆಸ್ಟ್ಮೆಂಟ್ ಹೂಡಿಕೆಗಳು ಬರೀ ಕಾಗದದಾಗ ಅಷ್ಟೇ ಅಲ್ಲ, ನೆಲಮಟ್ಟದಾಗೂ ಕಾಣಬೇಕು. ಉತ್ತರ ಕರ್ನಾಟಕ ಒಂದು ಹಿಂದುಳಿದ ಪ್ರದೇಶ ಅಲ್ಲ. ಈ ಉತ್ತರ ಕರ್ನಾಟಕ ಭೂಮಿ ಒಳಗೂ ಅಪಾರ ಸಾಮರ್ಥ್ಯದ ಭೂಮಿ ಐತಿ. ಅಭಿವೃದ್ಧಿ ಒಂದೇ ಪ್ರದೇಶಕ್ಕೆ, ಒಂದೇ ಭಾಗಕ್ಕೆ ಸೀಮಿತ ಆದ್ರೆ ರಾಜ್ಯ ಪರಿಪೂರ್ಣವಾಗಿ ಬೆಳೆಯುವುದಿಲ್ಲ. ಇದು ವಿಭಜನೆಗಾಗಿ ಅಲ್ಲ, ಸಮಾನ ಅವಕಾಶಗಳಿಗಾಗಿ. ಮತ್ತಿನ್ನೊಂದು, ಈ ಪ್ರಶ್ನೆಗಳು ಕೇಳೋದು ನನ್ನ ದ್ವೇಷ ಅಲ್ಲ, ಜವಾಬ್ದಾರಿಯ ಲಕ್ಷಣ. ಕರ್ನಾಟಕ ಒಂದೇ ರಾಜ್ಯ ಅಂದ್ರೆ ಒಂದೇ ನ್ಯಾಯ ಇರಬೇಕೆಲ್ಲ ಕಡೆ. ಸೊ ಇಷ್ಟ ಆಗಿತ್ರಿ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಇದಕ್ಕಿಂತ ಭಾರಿ ಬರ್ತಾವೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಟ್ಕೋರಿ, ಸಪೋರ್ಟ್ ಮಾಡಿರಿ.